ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿ ಸೀರೆ ಕುಚ್ಚನ್ನ ನಾನಿಲ್ಲಿ ತೋರಿಸ್ತೀನಿ. ಸೀರೆ ಬಂದು ನಮಗಿಲ್ಲಿ ಗ್ರೀನ್ ಮತ್ತು ಗೋಲ್ಡ್ ಕಲರಲ್ಲಿದೆ. ಸೊ ನಾನು ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡು ಮತ್ತು ಈ ಥರ ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 6 ಎಳೆ ದಾರನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ನೋಡಿ, ನನ್ನ ಚಾನಲ್ ಬಂದು SV ಕ್ರಿಯೇಷನ್ಸ್ ಅಂತ. ಈ ಥರ ವೀಡಿಯೋಸ್ ಬರುತ್ತಲ್ಲ, ವೀಡಿಯೋಸ್ ಕೆಳಗಡೆ SV ಕ್ರಿಯೇಷನ್ಸ್ ಅಂತ ಇರುತ್ತೆ. ಸೊ ಈ ಥರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಥರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನೆಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಈ ಥರ ನಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಡಿಫ್ರೆಂಟ್ ಡಿಸೈನ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಡಿಸೈನ್ ಹೇಗೆ ಹಾಕೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ಸೊ ಸ್ಟಾರ್ಟಿಂಗ್ ನಾನಿಲ್ಲಿ 6 ಎಳೆ ದಾರನ ನಾಟ್ ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ನಾನಿಲ್ಲಿ ಫಸ್ಟು 1 ಟೈಮ್ ಲಾಕ್ ಮಾಡ್ಕೊತೀನಿ ಸೀರೆಗೆ. ಸೊ ನೋಡಿ, ಈ ಥರ ನಾನಿಲ್ಲಿ 1 ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದೇ ಥರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನಾನು ಲಾಕ್ ಮಾಡ್ಕೊತೀನಿ. ಸೊ ನೋಡಿ, 2 ಟೈಮ್ಸ್ ನಾನಿಲ್ಲಿ ಏನಕ್ಕೆ ಲಾಕ್ ಮಾಡ್ಕೊತೀನಿ ಅಂದರೆ ಟೈಟಾಗಿ ಇರಲಿ ಅಂತ, ದಾರ ಬಿಚ್ಚೋಗ್ಬಾರ್ದಲ್ವ. ಸೊ ಅದಕ್ಕೆ ಅದಾದಮೇಲೆ ನಾನಿಲ್ಲಿ 2 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸ್ ಹಾಕಿದ್ಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು, ಸೊ ಈ 2 ಚೈನ್ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶೆಟ್ನ ನಾನು ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇದೇ ಥರ ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಟ್ನ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದೇ ಥರ ಅದ್ರ ಪಕ್ಕದಲ್ಲೇ ನಾನು ಡಬಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಒಟ್ಟು 9 ಡಬಲ್ ಕ್ರೋಶೆಟ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀವು 5th one ಕಂಬಕ್ಕೆ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಬೀಡ್ ಬೇಡ ಅಂತ ಹೇಳಿದರೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೀವು ಮೇಲೆ ಈ ಥರ 9 ಕಂಬದ ಮೇಲೆ ನೀವು ಒಂದು ಕುಂದನ್ ಕೂಡ ಪೇಸ್ಟ್ ಮಾಡ್ಕೋಬೋದು. ಸೊ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಡ ಅಂತ ಹೇಳಿದರೆ ಸಿಂಪಲಾಗಿ ಹಾಗೇನೂ ಬಿಡ್ಬೋದು. ಇಲ್ಲಿ ನಾನು ಕಂಬಕ್ಕೆ 6 ಎಳೆ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 7 ಅಥವಾ 8 ಎಳೆ ದಾರ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. 7 ಎಳೆ ದಾರಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ವಲ್ಪ ದಪ್ಪದಾಗಿ ಬರುತ್ತೆ. ಅದು ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. 9 ಕಂಬ ಆದಮೇಲೆ ನಾನಿಲ್ಲಿ 7 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ 7 ಚೈನ್ ಆದಮೇಲೆ ನಾನಿದನ್ನು ಕರೆಕ್ಟಾಗಿ ಈ ಥರ ನೀಡಲ್ ಮೇಲೆ ಒಂದು ಸರ್ತಿ ದಾರನ ತಗೊಂಡು, ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೇಡ, ಸ್ವಲ್ಪ ಯು ಶೇಪ್ ಬರೋ ಥರ ನಾವಿಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಸ್ವಲ್ಪ ಯು ಶೇಪಲ್ಲಿ ಬರಬೇಕು. ಸೊ ಮತ್ತೆ ಇದೇ ಥರ ನಾನು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಮತ್ತು ಕಂಬನ ಹಾಕ್ಕೊತಾ ಇದ್ದೀನಿ, ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ ಮತ್ತು ನಾನಿಲ್ಲಿ 9 ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ನಾನು ಹಾಕಿರೋ ಥರ ಫ್ರೆಂಡ್ಸ್ ಪಕ್ಕದಲ್ಲೇ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಂಬಗಳು. ಇದೇ ರೀತಿ ನಾನಿಲ್ಲಿ ಸೆಕೆಂಡ್ ಒನ್ನು ಮತ್ತು 9 ಡಬಲ್ ಕ್ರೋಶೆಟ್ನ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ 9 ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನಾನಿಲ್ಲಿ 7 ಚೈನ್ನ ಹಾಕ್ಕೊತಾ ಇದ್ದೀನಿ.
ಸೊ 7 ಚೈನ ಹಾಕೊಂಡ್ಬಿಟ್ಟು ಕರೆಕ್ಟಾಗಿ ನೋಡಿ ಅದಕ್ಕಿಂತ ಒಂದೆರಡು ಚೈನು ಒಳಗಡೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಥರ ನಾನಿಲ್ಲಿ ಫುಲ್ ಸೀರೆಗೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಬೇಸ್ ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. ಸೊ 9 ಡಬಲ್ ಕ್ರೋಶೆಟ್ ಹಾಕೋಬೇಕು. ನೆಕ್ಸ್ಟು 7 ಚೈನ್ ಹಾಕಬೇಕು. 7 ಚೈನ್ನ ಸ್ವಲ್ಪ 7 ಚೈನ್ಕಿಂತ ಮುಂಚೆನೇ ಲಾಕ್ ಮಾಡಿಕೊಂಡು ಯು ಶೇಪ್ ಬರೋ ಥರ ಹಾಕ್ಕೋಬೇಕು. ಸೊ ನಾನಿಲ್ಲಿ ಇದೇ ರೀತಿ ಬೇಸ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಸೊ ಎಂಡಲ್ಲಿ ನನಗೆ ಈ ಥರ 9 ಚೈನ್ಸ್ಗೆ ಕಂಪ್ಲೀಟ್ ಆಗಿದೆ. ಸೊ ಇದೇ ರೀತಿ ನಾನು 1 2 3 ಚೈನ್ ಹಾಕ್ಕೊಂಡ್ಬಿಟ್ಟು ಇದನ್ನು ಈಗ ಕಟ್ ಮಾಡ್ಕೊತೀನಿ. ಸೊ 2 3 ಚೈನ್ ಹಾಕಿ ಕಟ್ ಮಾಡೋದ್ರಿಂದ ನಿಮ್ಮದು ಡಿಸೈನು ಹಾಳಾಗಲ್ಲ. ಸೊ ಸೆಕ್ಯೂರ್ ಆಗಿ ಇರಲಿ ಅಂತ. ಸೊ ನೋಡಿ, ಫಸ್ಟ್ ಸ್ಟೆಪ್ ಆದಮೇಲೆ ಈ ಥರ ಕಾಣಿಸುತ್ತೆ. ಬನ್ನಿ ಇವಾಗ ಸೆಕೆಂಡ್ ಸ್ಟೆಪ್ ಹಾಕೋದು ಹೇಗೆ ಅಂತ ನೋಡೋಣ. ಸೊ ನಾನಿಲ್ಲಿ ನೆಕ್ಸ್ಟು ಗ್ರೀನ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಲಾಕ್ ಮಾಡಿ 4 ಚೈನ್ ಹಾಕಿ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ತ್ರಿಬಲ್ ಕ್ರೋಶೆಟ್ನ ನಾನು 4 ಚೈನ್ ಆದಮೇಲೆ ಡೈರೆಕ್ಟ್ ಆರ್ಚ್ಗೆ ತ್ರಿಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಒಂದು ತ್ರಿಬಲ್ ಕ್ರೋಶೆಟ್ ನಾನು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀಡಲಿಂದ ಸ್ವಲ್ಪ ದಾರನ ಹೊರಗೆ ತೆಗೆದು ನಾನಿಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ನಾನಿಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸರ್ತಿ ಈ ನೀಡಲಿಂದ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತು ನೀಡಲ್ 2 ಟೈಮ್ಸ್ ದಾರ ಸುತ್ತಕೊಂಡು ಮತ್ತು ತ್ರಿಬಲ್ ಕ್ರೋಶೆಟ್ನ ಹಾಕಬೇಕು. ಇಲ್ಲಿ ಬೀಡ್ ಆ್ಯಡ್ ಆದಮೇಲೆ 2 ಟೈಮ್ಸ್ ನಾನು ತ್ರಿಬಲ್ ಕ್ರೋಶೆಟ್ನ ಹಾಕೊತಾ ಇದ್ದೀನಿ. 2 ಟೈಮ್ಸ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಸೊ ನೋಡಿ, 2 ಟೈಮ್ಸ್ ಆಗಿದೆ. ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಬೀಡನ್ನ ಆ್ಯಡ್ ಮಾಡಿ ಮತ್ತೆ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. 2 ತ್ರಿಬಲ್ ಕ್ರೋಶೆಟ್ ಆದಮೇಲೆ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ಬೀಡ್ ಆ್ಯಡ್ ಮಾಡಿ ಮತ್ತು ಒಂದೇ ತ್ರಿಬಲ್ ಕ್ರೋಶೆಟ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಈ ತ್ರಿಬಲ್ ಕ್ರೋಶೆಟ್ ಆದಮೇಲೆ ನಾನು ಇಲ್ಲಿ 2 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಮತ್ತೆ ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ತ್ರಿಬಲ್ ಕ್ರೋಶೆಟ್ ಆದಮೇಲೆ ನೀಡಲಿಂದ ಸ್ವಲ್ಪ ದಾರಾನ ತೆಗೆದು ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಆ್ಯಡ್ ಆದಮೇಲೆ ನಾನಿಲ್ಲಿ 2 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ 2 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ ಆಗಿದೆ. ಸೊ ನಾನಿಲ್ಲಿ ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೊಂದು ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊತಿದ್ದೀನಿ. ಸೊ ಅದ್ರ ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶೆಟ್ನ ಹಾಕಿ ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಇನ್ನೊಂದು ತ್ರಿಬಲ್ ಕ್ರೋಶೆಟ್. ಸೊ ನೋಡಿ, ಈ ಥರ ಆರ್ಚು ಕಂಪ್ಲೀಟ್ ಆಯಿತು. ಇವಾಗ ಇದನ್ನು 5th ಒಂದು ಕಂಬದ ಮೇಲೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಆರ್ಚ್ ನಮಗೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದನೇ ಮತ್ತೆ ನಾನು
2 ಟೈಮ್ಸ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 7 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿಂದ ಟ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಸೊ ಇದೇ ರೀತಿ ಫುಲ್ ಸೀರೆಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಕುಚ್ಚಿಗೆ ಅಂತ ಏನು ಮಧ್ಯದಲ್ಲಿ ಗ್ಯಾಪ್ ಇಲ್ಲ ಫ್ರೆಂಡ್ಸ್, ನಾನು ಕುಚ್ಚನ್ನ ಆರ್ಚ್ ಮಧ್ಯದಲ್ಲಿ ಕಟ್ಕೊತಾ ಇದ್ದೀನಿ. ಸೊ ಇಲ್ಲಿ ಮಧ್ಯದಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀವಲ್ವ, ಸೊ ಆ 2 ಚೈನಲ್ಲಿ ನಾನು ಕುಚ್ಚನ್ನ ಕಟ್ಕೊತಾ ಇದ್ದೀನಿ. ಸೊ ನೋಡಿ ಇದೇ ಥರ ಫುಲ್ ಸೀರೆಗೆ ನಾನು ಕಂಪ್ಲೀಟಾಗಿ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಕಂಪ್ಲೀಟ್ ಆದಮೇಲೆ ಸೀರೆಗೆ ಈ ಥರ ಕಾಣಿಸುತ್ತೆ. ಸೊ ನಾನು ಆವಾಗಲೇ ಹೇಳಿದೆ ಅಲ್ಲ, ಆ 9 ಕಂಬದ ಮಧ್ಯ ನಾನು ಒಂದು ಗ್ರೀನ್ ಕಲರ್ ಕುಂದನ್ನು ಇಟ್ಕೊಂಡಿದ್ದೀನಿ. ಸೊ ಎಷ್ಟು ಕ್ಯೂಟಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಸೊ ನೀವು ಕೂಡ ನಿಮ್ಮ ಸೀರೆಗೆ ಈ ಥರ ಹೊಸ ಡಿಸೈನ್ನ ಟ್ರೈ ಮಾಡಿ. ಮತ್ತು ಇದೇ ಥರದ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.